ವರ್ಷ ಮಳೆ ಬಂದಂತ ಸಂದರ್ಭದಲ್ಲಿ ಏನೆಲ್ಲ ಅನಾಹುತ ಆಗುತ್ತೆ ಅಂತ ನಾವು ನೋಡ್ತಾ ಇದ್ವಿ. ಈ ಮಳೆ ಬಂದಂತ ಸಂದರ್ಭದಲ್ಲಿ ಹಳ್ಳ ಕೊಳ್ಳ ನದಿ ಎಲ್ಲ ಮೈದುಂಬಿ ಹರಿತಾ ಇರುತ್ತೆ. ಜನರು ಎಷ್ಟು ಜಾಗೃತಿಯಿಂದ ಇದ್ರೂ ಕೂಡ ಸಾಲದು. ಯಾಕಂದ್ರೆ ಈಗ ಇದ್ದ ಇನ್ನೊಂದು ಕ್ಷಣಕ್ಕೆ ಇರೋದಿಲ್ಲ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಹೇಳಿದೆ. ಈಗ ಖಂಡಿತ ಈಗ ಚಿಕ್ಕಮಗಳೂರಲ್ಲೂ ಕೂಡ ಅಂತದೇ ಒಂದು ಘಟನೆ ನಡೆದು ಈಗ ಇನ್ನೊಂದು ಘಟನೆಗೆ ಸಾಕ್ಷಿ ಆಗ್ತಾ ಇರುವಂತದ್ದು ಚಿಕ್ಕೋಡಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನದಿ ಮೈತುಂಬಿ ಹರಿತಾ ಇದೆ ಅಂತ ಸಂದರ್ಭದಲ್ಲಿ ನದಿಗೆ ನೈವೇದ್ಯ ಮಾಡೋಕ್ ಹೋಗಿ ಒಂದು ಮಹಿಳೆ ಕಾಲ್ಜಾರಿ ಬಿದ್ದು ಸಾವನ್ನಪ್ಪಿರುವಂತಹ ಘಟನೆ ನಡೆದು ಹೋಗಿದೆ. ಕೃಷ್ಣಾ ನದಿಗೆ ಕಾಲ್ಜಾರಿ ಬಿದ್ದು ಪ್ರಾಣ ಬಿಟ್ಟಂತ ಮಹಿಳೆ ಬೆಳಗಾವಿ ಜಿಲ್ಲೆ ಮಾಂಜರಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಸಂಗೀತ ಶಿವಾಜಿ 40 ವರ್ಷ ಮೃತ ಮಹಿಳೆ ಅಂತ ಗೊತ್ತಾಗ್ತಾ ಇದೆ. ಮಹಿಳೆಯ ಮೃತದೇಹಕ್ಕಾಗಿ ಈಗ ಶೋಧ ಕಾರ್ಯಾಚರಣೆ ಕೂಡ ನಡೆಸಲಾಗ್ತಾ ಇದೆ. ನದಿಗೆ ನೈವೇದ್ಯ ಬಿಡಲು ಹೋಗಿ ಪ್ರಾಣ ಕಳ್ಕೊಂಡಿದ್ದಾರೆ ಕಾಲ್ಜಾರಿ ಬಿದ್ದು. ಈಗ ವಿಪರೀತ ಮಳೆ ಬರ್ತಾ ಇದೆ, ಜೊತೆಗೆ ನೀರಿನ ಸೆಳೆತ ರಭಸ ಬಹಳ ಜೋರಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ನೈವೇದ್ಯ ಬಿಡೋಕೆ ಹೋದಂತ ಸಂದರ್ಭದಲ್ಲಿ ಕಾಲ್ಜಾರಿ ಬಿದ್ದು ಸಾವನ್ನಪ್ಪಿದ್ದಾರೆ ಸಂಗೀತ ಎನ್ನುವಂತ ಮಹಿಳೆ 40 ವರ್ಷ. ಚಿಕ್ಕೋಡಿಯಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಯಾಕೆ ಇಂಥದ್ದೆಲ್ಲ ತೋರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಈಗ ಜನರು ಸ್ವಲ್ಪ ಜಾಗೃತರಾಗಿ ಇರಬೇಕು. ಪದೇ ಪದೇ ನಾವು ಅದನ್ನೇ ಹೇಳೋದು. ಈಗ ಮೃತದೇಹಕ್ಕಾಗಿ ಈಗ ಶೋಧ ಕಾರ್ಯ ನಡೀತಾ ಇದೆ. ಈ ನೀರಿನ ಸೆಳೆತ ರಭಸಕ್ಕೆ ಎಲ್ಲಿ ಹೋಗಿ ಬಳ್ಕೊಂಡು ಹೋಗಿದ್ರು. ಸಾವು ಹೇಗೆಲ್ಲ ಬರುತ್ತೆ ನೋಡಿ ನಿಕೇಶ್ ಅಲ್ವಾ. ಆ ಮಹಿಳೆ ನದಿಗೆ ನೈವೇದ್ಯ ಬಿಡೋಣ ಅಂತ ಹೋಗಿದ್ರು. ಯಾಕಂತ ಹೇಳಿದ್ರೆ ಕೃಷ್ಣಾ ನದಿ ತುಂಬಿ ಹರಿತಾ ಇದೆ. ನೈವೇದ್ಯ ಬಿಟ್ಟು ಒಂದು ಪಾವಿತ್ರ್ಯ ಅದು ತುಂಬಿ ಹರಿತಾ ಇದೆ. ಜೀವನಾಡಿ ಬೇರೆ. ಆದ್ರೆ ಆ ಮಹಿಳೆಗೆ ಗೊತ್ತಿಲ್ಲ ತನ್ನ ಜೀವವೇ ಇದ್ರಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಕಾಲು ಜಾರಿ ಬಿದ್ದು ಸಂಗೀತ ಅನ್ನೋ ಮಹಿಳೆ ಮೃತಪಟ್ಟಿದ್ದಾರೆ. ನೈವೇದ್ಯ ಬಿಡೋದಕ್ಕೆ ಹೋಗಿ 40 ವರ್ಷ ವಯಸ್ಸಾಗಿತ್ತು ಸಂಗೀತ ಅನ್ನೋ ಮಹಿಳೆಗೆ. ಕೃಷ್ಣಾ ನದಿಯಲ್ಲಿ ಕುತ್ಕೊಂಡು ಹೋಗಿದ್ದಾರೆ. ಈಗ ಆ ಸಂಗೀತ ಮೃತದೇಹಕ್ಕಾಗಿ ಹುಡುಕಾಟ ಮುಂದುವರೆದಿದೆ. ಏನೇ ಆಗಿರಲಿ ನಿಕೇಶ್, ಮಳೆ ಬಂದಾಗ ನದಿ ಹತ್ರ ಹೋಗೋದು, ಹರಸಾಹಸ ಮಾಡೋದು, ಫಾಲ್ಸು ನೋಡೋದು, ಅಲ್ಲೋಗಿ ಹುಚ್ಚಾಟ ಮಾಡೋದು, ಹೌದು ನಿಜವಾಗ್ಲೂ ಕೂಡ ಇದೆಲ್ಲವೂ ಕೂಡ ದುರಂತಕ್ಕೆ ಕಾರಣ ಆಗಬಹುದು. ನಿಮ್ಮ ಹುಷಾರ್ನಲ್ಲಿ ನೀವಿದ್ರೆ ಒಳ್ಳೇದು. ಪ್ರತಿ ವರ್ಷ ಮಳೆ ಬಂದಂತ ಸಂದರ್ಭದಲ್ಲಿ ಏನೆಲ್ಲ ಅನಾಹುತ ಆಗುತ್ತೆ ಅಂತ ನಾವು ನೋಡ್ತಾ ಇದ್ವಿ. ಈ ಮಳೆ ಬಂದಂತ ಸಂದರ್ಭದಲ್ಲಿ ಹಳ್ಳ ಕೊಳ್ಳ ನದಿ ಎಲ್ಲ ಮೈದುಂಬಿ ಹರಿತಾ ಇರುತ್ತೆ. ಜನರು ಎಷ್ಟು ಜಾಗೃತಿಯಿಂದ ಇದ್ರೂ ಕೂಡ ಸಾಲದು. ಯಾಕಂದ್ರೆ ಈಗ ಇದ್ದ ಇನ್ನೊಂದು ಕ್ಷಣಕ್ಕೆ ಇರೋದಿಲ್ಲ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಹೇಳಿದೆ. ಈಗ ಖಂಡಿತ ಈಗ ಚಿಕ್ಕಮಗಳೂರಲ್ಲೂ ಕೂಡ ಅಂತದೇ ಒಂದು ಘಟನೆ ನಡೆದು ಈಗ ಇನ್ನೊಂದು ಘಟನೆಗೆ ಸಾಕ್ಷಿ ಆಗ್ತಾ ಇರುವಂತದ್ದು ಚಿಕ್ಕೋಡಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನದಿ ಮೈತುಂಬಿ ಹರಿತಾ ಇದೆ ಅಂತ ಸಂದರ್ಭದಲ್ಲಿ ನದಿಗೆ ನೈವೇದ್ಯ ಮಾಡೋಕ್ ಹೋಗಿ ಒಂದು ಮಹಿಳೆ ಕಾಲ್ಜಾರಿ ಬಿದ್ದು ಸಾವನ್ನಪ್ಪಿರುವಂತಹ ಘಟನೆ ನಡೆದು ಹೋಗಿದೆ. ಕೃಷ್ಣಾ ನದಿಗೆ ಕಾಲ್ಜಾರಿ ಬಿದ್ದು ಪ್ರಾಣ ಬಿಟ್ಟಂತ ಮಹಿಳೆ ಬೆಳಗಾವಿ ಜಿಲ್ಲೆ ಮಾಂಜರಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಸಂಗೀತ ಶಿವಾಜಿ 40 ವರ್ಷ ಮೃತ ಮಹಿಳೆ ಅಂತ ಗೊತ್ತಾಗ್ತಾ ಇದೆ. ಮಹಿಳೆಯ ಮೃತದೇಹಕ್ಕಾಗಿ ಈಗ ಶೋಧ ಕಾರ್ಯಾಚರಣೆ ಕೂಡ ನಡೆಸಲಾಗ್ತಾ ಇದೆ. ನದಿಗೆ ನೈವೇದ್ಯ ಬಿಡಲು ಹೋಗಿ ಪ್ರಾಣ ಕಳ್ಕೊಂಡಿದ್ದಾರೆ ಕಾಲ್ಜಾರಿ ಬಿದ್ದು. ಈಗ ವಿಪರೀತ ಮಳೆ ಬರ್ತಾ ಇದೆ, ಜೊತೆಗೆ ನೀರಿನ ಸೆಳೆತ ರಭಸ ಬಹಳ ಜೋರಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ನೈವೇದ್ಯ ಬಿಡೋಕೆ ಹೋದಂತ ಸಂದರ್ಭದಲ್ಲಿ ಕಾಲ್ಜಾರಿ ಬಿದ್ದು ಸಾವನ್ನಪ್ಪಿದ್ದಾರೆ ಸಂಗೀತ ಎನ್ನುವಂತ ಮಹಿಳೆ 40 ವರ್ಷ. ಚಿಕ್ಕೋಡಿಯಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಯಾಕೆ ಇಂಥದ್ದೆಲ್ಲ ತೋರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಈಗ ಜನರು ಸ್ವಲ್ಪ ಜಾಗೃತರಾಗಿ ಇರಬೇಕು. ಪದೇ ಪದೇ ನಾವು ಅದನ್ನೇ ಹೇಳೋದು. ಈಗ ಮೃತದೇಹಕ್ಕಾಗಿ ಈಗ ಶೋಧ ಕಾರ್ಯ ನಡೀತಾ ಇದೆ. ಈ ನೀರಿನ ಸೆಳೆತ ರಭಸಕ್ಕೆ ಎಲ್ಲಿ ಹೋಗಿ ಬಳ್ಕೊಂಡು ಹೋಗಿದ್ರು. ಸಾವು ಹೇಗೆಲ್ಲ ಬರುತ್ತೆ ನೋಡಿ ನಿಕೇಶ್ ಅಲ್ವಾ. ಆ ಮಹಿಳೆ ನದಿಗೆ ನೈವೇದ್ಯ ಬಿಡೋಣ ಅಂತ ಹೋಗಿದ್ರು. ಯಾಕಂತ ಹೇಳಿದ್ರೆ ಕೃಷ್ಣಾ ನದಿ ತುಂಬಿ ಹರಿತಾ ಇದೆ. ನೈವೇದ್ಯ ಬಿಟ್ಟು ಒಂದು ಪಾವಿತ್ರ್ಯ ಅದು ತುಂಬಿ ಹರಿತಾ ಇದೆ. ಜೀವನಾಡಿ ಬೇರೆ. ಆದ್ರೆ ಆ ಮಹಿಳೆಗೆ ಗೊತ್ತಿಲ್ಲ ತನ್ನ ಜೀವವೇ ಇದ್ರಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಕಾಲು ಜಾರಿ ಬಿದ್ದು ಸಂಗೀತ ಅನ್ನೋ ಮಹಿಳೆ ಮೃತಪಟ್ಟಿದ್ದಾರೆ. ನೈವೇದ್ಯ ಬಿಡೋದಕ್ಕೆ ಹೋಗಿ 40 ವರ್ಷ ವಯಸ್ಸಾಗಿತ್ತು ಸಂಗೀತ ಅನ್ನೋ ಮಹಿಳೆಗೆ. ಕೃಷ್ಣಾ ನದಿಯಲ್ಲಿ ಕುತ್ಕೊಂಡು ಹೋಗಿದ್ದಾರೆ. ಈಗ ಆ ಸಂಗೀತ ಮೃತದೇಹಕ್ಕಾಗಿ ಹುಡುಕಾಟ ಮುಂದುವರೆದಿದೆ. ಏನೇ ಆಗಿರಲಿ ನಿಕೇಶ್, ಮಳೆ ಬಂದಾಗ ನದಿ ಹತ್ರ ಹೋಗೋದು, ಹರಸಾಹಸ ಮಾಡೋದು, ಫಾಲ್ಸು ನೋಡೋದು, ಅಲ್ಲೋಗಿ ಹುಚ್ಚಾಟ ಮಾಡೋದು, ಹೌದು ನಿಜವಾಗ್ಲೂ ಕೂಡ ಇದೆಲ್ಲವೂ ಕೂಡ ದುರಂತಕ್ಕೆ ಕಾರಣ ಆಗಬಹುದು. ನಿಮ್ಮ ಹುಷಾರ್ನಲ್ಲಿ ನೀವಿದ್ರೆ ಒಳ್ಳೇದು. ಪ್ರತಿ ವರ್ಷ ಮಳೆ ಬಂದಂತ ಸಂದರ್ಭದಲ್ಲಿ ಏನೆಲ್ಲ ಅನಾಹುತ ಆಗುತ್ತೆ ಅಂತ ನಾವು ನೋಡ್ತಾ ಇದ್ವಿ. ಈ ಮಳೆ ಬಂದಂತ ಸಂದರ್ಭದಲ್ಲಿ ಹಳ್ಳ ಕೊಳ್ಳ ನದಿ ಎಲ್ಲ ಮೈದುಂಬಿ ಹರಿತಾ ಇರುತ್ತೆ. ಜನರು ಎಷ್ಟು ಜಾಗೃತಿಯಿಂದ ಇದ್ರೂ ಕೂಡ ಸಾಲದು. ಯಾಕಂದ್ರೆ ಈಗ ಇದ್ದ ಇನ್ನೊಂದು ಕ್ಷಣಕ್ಕೆ ಇರೋದಿಲ್ಲ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಹೇಳಿದೆ. ಈಗ ಖಂಡಿತ ಈಗ ಚಿಕ್ಕಮಗಳೂರಲ್ಲೂ ಕೂಡ ಅಂತದೇ ಒಂದು ಘಟನೆ ನಡೆದು ಈಗ ಇನ್ನೊಂದು ಘಟನೆಗೆ ಸಾಕ್ಷಿ ಆಗ್ತಾ ಇರುವಂತದ್ದು ಚಿಕ್ಕೋಡಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನದಿ ಮೈತುಂಬಿ ಹರಿತಾ ಇದೆ ಅಂತ ಸಂದರ್ಭದಲ್ಲಿ ನದಿಗೆ ನೈವೇದ್ಯ ಮಾಡೋಕ್ ಹೋಗಿ
ಒಂದು ಮಹಿಳೆ ಕಾಲ್ಜಾರಿ ಬಿದ್ದು ಸಾವನ್ನಪ್ಪಿರುವಂತಹ ಘಟನೆ ನಡೆದೋಗಿದೆ. ಕೃಷ್ಣಾ ನದಿಗೆ ಕಾಲ್ಜಾರಿ ಬಿದ್ದು ಪ್ರಾಣ ಬಿಟ್ಟಂತ ಮಹಿಳೆ ಬೆಳಗಾವಿ ಜಿಲ್ಲೆ ಮಾಂಜರಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಸೊ ಸಂಗೀತ ಶಿವಾಜಿ 40 ವರ್ಷ ಮೃತ ಮಹಿಳೆ ಅಂತ ಗೊತ್ತಾಗ್ತಾ ಇದೆ. ಮಹಿಳೆಯ ಮೃತದೇಹಕ್ಕಾಗಿ ಈಗ ಶೋಧ ಕಾರ್ಯಾಚರಣೆ ಕೂಡ ನಡೆಸಲಾಗ್ತಾ ಇದೆ. ನದಿಗೆ ನೈವೇದ್ಯ ಬಿಡಲು ಹೋಗಿ ಪ್ರಾಣ ಕಳ್ಕೊಂಡಿದ್ದಾರೆ ಕಾಲ್ಜಾರಿ ಬಿದ್ದು. ಈಗ ವಿಪರೀತ ಮಳೆ ಬರ್ತಾ ಇದೆ, ಜೊತೆಗೆ ನೀರಿನ ಸೆಳೆತ ರಭಸ ಬಹಳ ಜೋರಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ನೈವೇದ್ಯ ಬಿಡೋಕೆ ಹೋದಂತ ಸಂದರ್ಭದಲ್ಲಿ ಕಾಲ್ಜಾರಿ ಬಿದ್ದು ಸಾವನ್ನಪ್ಪಿದ್ದಾರೆ ಸಂಗೀತ ಎನ್ನುವಂತ ಮಹಿಳೆ 40 ವರ್ಷ. ಚಿಕ್ಕೋಡಿಯಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಯಾಕೆ ಇಂಥದ್ದೆಲ್ಲ ತೋರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದರಲ್ಲಿ ಜನರು ಸ್ವಲ್ಪ ಜಾಗೃತರಾಗಿ ಇರಬೇಕು. ಪದೇ ಪದೇ ನಾವು ಅದನ್ನೇ ಹೇಳೋದು. ಈಗ ಮೃತದೇಹಕ್ಕಾಗಿ ಈಗ ಶೋಧ ಕಾರ್ಯ ನಡೀತಾ ಇದೆ. ಈ ನೀರಿನ ಸೆಳೆತ ರಭಸಕ್ಕೆ ಎಲ್ಲಿ ಹೋಗಿ ಬಳ್ಕೊಂಡು ಹೋಗಿದ್ರು. ಸಾವು ಹೇಗೆಲ್ಲ ಬರುತ್ತೆ ನೋಡಿ ನಿಕೇಶ್ ಅಲ್ವಾ. ಆ ಮಹಿಳೆ ನದಿಗೆ ನೈವೇದ್ಯ ಬಿಡೋಣ ಅಂತ ಹೋಗಿದ್ರು. ಯಾಕಂತ ಹೇಳಿದ್ರೆ ಕೃಷ್ಣಾ ನದಿ ತುಂಬಿ ಹರಿತಾ ಇದೆ. ನೈವೇದ್ಯ ಬಿಟ್ಟು ಒಂದು ಪಾವಿತ್ರ್ಯ ಅದು ತುಂಬಿ ಹರಿತಾ ಇದೆ. ಜೀವನಾಡಿ ಬೇರೆ. ಆದ್ರೆ ಆ ಮಹಿಳೆಗೆ ಗೊತ್ತಿಲ್ಲ ತನ್ನ ಜೀವವೇ ಇದ್ರಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಕಾಲು ಜಾರಿ ಬಿದ್ದು ಸಂಗೀತ ಅನ್ನೋ ಮಹಿಳೆ ಮೃತಪಟ್ಟಿದ್ದಾರೆ. ನೈವೇದ್ಯ ಬಿಡೋದಕ್ಕೆ ಹೋಗಿ 40 ವರ್ಷ ವಯಸ್ಸಾಗಿತ್ತು ಸಂಗೀತ ಅನ್ನೋ ಮಹಿಳೆಗೆ. ಕೃಷ್ಣಾ ನದಿಯಲ್ಲಿ ಕುತ್ಕೊಂಡು ಹೋಗಿದ್ದಾರೆ. ಈಗ ಆ ಸಂಗೀತ ಮೃತದೇಹಕ್ಕಾಗಿ ಹುಡುಕಾಟ ಮುಂದುವರೆದಿದೆ. ಏನೇ ಆಗಿರಲಿ ನಿಕೇಶ್, ಮಳೆ ಬಂದಾಗ ನದಿ ಹತ್ರ ಹೋಗೋದು, ಹರಸಾಹಸ ಮಾಡೋದು, ಫಾಲ್ಸ್ ನೋಡೋದು, ಅಲ್ಲೋಗಿ ಹುಚ್ಚಾಟ ಮಾಡೋದು, ಹೌದು ನಿಜವಾಗ್ಲೂ ಕೂಡ ಇದೆಲ್ಲವೂ ಕೂಡ ದುರಂತಕ್ಕೆ ಕಾರಣ ಆಗ್ಬೋದು. ನಿಮ್ಮ ಹುಷಾರ್ನಲ್ಲಿ ನೀವಿದ್ರೆ ಒಳ್ಳೇದು. ಪ್ರತಿ ವರ್ಷ ಮಳೆ ಬಂದಂತ ಸಂದರ್ಭದಲ್ಲಿ ಏನೆಲ್ಲ ಅನಾಹುತ ಆಗುತ್ತೆ ಅಂತ ನಾವು ನೋಡ್ತಾ ಇದ್ವಿ. ಈ ಮಳೆ ಬಂದಂತ ಸಂದರ್ಭದಲ್ಲಿ ಹಳ್ಳ ಕೊಳ್ಳ ನದಿ ಎಲ್ಲ ಮೈದುಂಬಿ ಹರಿತಾ ಇರುತ್ತೆ. ಜನರು ಎಷ್ಟು ಜಾಗೃತಿಯಿಂದ ಇದ್ರೂ ಕೂಡ ಸಾಲದು. ಯಾಕಂದ್ರೆ ಈಗ ಇದ್ದ ಇನ್ನೊಂದು ಕ್ಷಣಕ್ಕಿರೋದಿಲ್ಲ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಹೇಳಿ. ಈಗ ಖಂಡಿತ ಈಗ ಚಿಕ್ಕಮಗಳೂರಲ್ಲೂ ಕೂಡ ಅಂಥದೇ ಒಂದು ಘಟನೆ ನಡೆದು ಈಗ ಇನ್ನೊಂದು ಘಟನೆಗೆ ಸಾಕ್ಷಿ ಆಗ್ತಾ ಇರುವಂತದ್ದು ಚಿಕ್ಕೋಡಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನದಿ ಮೈತುಂಬಿ ಹರಿತಾ ಇದೆ. ಅಂತ ಸಂದರ್ಭದಲ್ಲಿ ನದಿಗೆ ನೈವೇದ್ಯ ಮಾಡೋಕೆ ಹೋಗಿ ಒಂದು ಮಹಿಳೆ ಕಾಲ್ಜಾರಿ ಬಿದ್ದು ಸಾವನ್ನಪ್ಪಿರುವಂತಹ ಘಟನೆ ನಡೆದೋಗಿದೆ. ಕೃಷ್ಣಾ ನದಿಗೆ ಕಾಲ್ಜಾರಿ ಬಿದ್ದು ಪ್ರಾಣ ಬಿಟ್ಟಂತ ಮಹಿಳೆ ಬೆಳಗಾವಿ ಜಿಲ್ಲೆ ಮಾಂಜರಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಸೊ ಸಂಗೀತ ಶಿವಾಜಿ 40 ವರ್ಷ ಮೃತ ಮಹಿಳೆ ಅಂತ ಗೊತ್ತಾಗ್ತಾ ಇದೆ. ಮಹಿಳೆಯ ಮೃತದೇಹಕ್ಕಾಗಿ ಈಗ ಶೋಧ ಕಾರ್ಯಾಚರಣೆ ಕೂಡ ನಡೆಸಲಾಗ್ತಾ ಇದೆ. ನದಿಗೆ ನೈವೇದ್ಯ ಬಿಡಲು ಹೋಗಿ ಪ್ರಾಣ ಕಳ್ಕೊಂಡಿದ್ದಾರೆ ಕಾಲ್ಜಾರಿ ಬಿದ್ದು. ಈಗ ವಿಪರೀತ ಮಳೆ ಬರ್ತಾ ಇದೆ, ಜೊತೆಗೆ ನೀರಿನ ಸೆಳೆತ ರಭಸ ಬಹಳ ಜೋರಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ನೈವೇದ್ಯ ಬಿಡೋಕೆ ಹೋದಂತ ಸಂದರ್ಭದಲ್ಲಿ ಕಾಲ್ಜಾರಿ ಬಿದ್ದು ಸಾವನ್ನಪ್ಪಿದ್ದಾರೆ ಸಂಗೀತ ಎನ್ನುವಂತ ಮಹಿಳೆ 40 ವರ್ಷ. ಚಿಕ್ಕೋಡಿಯಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಯಾಕೆ ಇಂಥದ್ದೆಲ್ಲ ತೋರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದರಲ್ಲಿ ಜನರು ಸ್ವಲ್ಪ ಜಾಗೃತರಾಗಿ ಇರಬೇಕು. ಪದೇ ಪದೇ ನಾವು ಅದನ್ನೇ ಹೇಳೋದು. ಈಗ ಮೃತದೇಹಕ್ಕಾಗಿ ಈಗ ಶೋಧ ಕಾರ್ಯ ನಡೀತಾ ಇದೆ. ಈ ನೀರಿನ ಸೆಳೆತ ರಭಸಕ್ಕೆ ಎಲ್ಲಿ ಹೋಗಿ ಬಳ್ಕೊಂಡು ಹೋಗಿದ್ರು. ಸಾವು ಹೇಗೆಲ್ಲ ಬರುತ್ತೆ ನೋಡಿ ನಿಕೇಶ್ ಅಲ್ವಾ. ಆ ಮಹಿಳೆ ನದಿಗೆ ನೈವೇದ್ಯ ಬಿಡೋಣ ಅಂತ ಹೋಗಿದ್ರು. ಯಾಕಂತ ಹೇಳಿದ್ರೆ ಕೃಷ್ಣಾ ನದಿ ತುಂಬಿ ಹರಿತಾ ಇದೆ. ನೈವೇದ್ಯ ಬಿಟ್ಟು ಒಂದು ಪಾವಿತ್ರ್ಯ ಅದು ತುಂಬಿ ಹರಿತಾ ಇದೆ. ಜೀವನಾಡಿ ಬೇರೆ. ಆದ್ರೆ ಆ ಮಹಿಳೆಗೆ ಗೊತ್ತಿಲ್ಲ ತನ್ನ ಜೀವವೇ ಇದ್ರಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಕಾಲು ಜಾರಿ ಬಿದ್ದು ಸಂಗೀತ ಅನ್ನೋ ಮಹಿಳೆ ಮೃತಪಟ್ಟಿದ್ದಾರೆ. ನೈವೇದ್ಯ ಬಿಡೋದಕ್ಕೆ ಹೋಗಿ 40 ವರ್ಷ ವಯಸ್ಸಾಗಿತ್ತು ಸಂಗೀತ ಅನ್ನೋ ಮಹಿಳೆಗೆ. ಕೃಷ್ಣಾ ನದಿಯಲ್ಲಿ ಕುತ್ಕೊಂಡು ಹೋಗಿದ್ದಾರೆ. ಈಗ ಆ ಸಂಗೀತ ಮೃತದೇಹಕ್ಕಾಗಿ ಹುಡುಕಾಟ ಮುಂದುವರೆದಿದೆ. ಏನೇ ಆಗಿರಲಿ ನಿಕೇಶ್, ಮಳೆ ಬಂದಾಗ ನದಿ ಹತ್ರ ಹೋಗೋದು, ಹರಸಾಹಸ ಮಾಡೋದು, ಫಾಲ್ಸ್ ನೋಡೋದು, ಅಲ್ಲೋಗಿ ಹುಚ್ಚಾಟ ಮಾಡೋದು, ಹೌದು ನಿಜವಾಗ್ಲೂ ಕೂಡ ಇದೆಲ್ಲವೂ ಕೂಡ ದುರಂತಕ್ಕೆ ಕಾರಣ ಆಗ್ಬೋದು. ನಿಮ್ಮ ಹುಷಾರ್ನಲ್ಲಿ ನೀವಿದ್ರೆ ಒಳ್ಳೇದು.